ಅದೇ ಇವತ್ತು ಸ್ಟೇಟ್ ಲೆವೆಲ್ದು ಒಂದು ಪ್ರೈಮರಿ ಮತ್ತು ಸೆಕೆಂಡ್ರಿ ಶಿಕ್ಷಕರ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಶಿಕ್ಷಣದಿಂದ ನಮ್ಮ ಶಿಕ್ಷಣ ಸಚಿವರು ಬಂದಿದ್ದಾರೆ. ಆ ಫಂಕ್ಷನ್ ಅಟೆಂಡ್ ಮಾಡಬೇಕು. ಸರ್, ಈಗ ಒಂದು ಅವ್ಯವಹಾರ ತೋರಿಸಿದ್ರೆ ಅವ್ರ ಮೇಲೆಲ್ಲ ಶಿಸ್ತಿನ ಕ್ರಮ ತಗೋತೀವಿ. ಒಂದು ಅವ್ಯವಹಾರ ಯಾರ ಮಾತಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ? ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾತಾಡೋದು. ಇಡೀ ಎಕ್ಸಾಮು ಎಲ್ಲೂ ಆಗಿಲ್ಲ, ಅಷ್ಟೊಂದು ಎಕ್ಸಾಮ್ ಕಡಕ್ಕೆ. ಇನ್ನೂ ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಿಬಲ್ ಲೀಸ್ಟೇ ಕೊಟ್ಟಿಲ್ಲ, ಇನ್ನೂ ಇಂಟ್ರ್ಯೂ ಫಿಕ್ಸ್ ಆಗಿಲ್ಲ. ಎಕ್ಸಾಮ್ನ ಟ್ರಾನ್ಸ್ಪರೆನ್ಸಿ ಮಾಡಿದ್ದಾರೆ. ಎಕ್ಸಾಮ್ನಲ್ಲಿ ಏನಾದ್ರು ಕೊಟ್ಟರೆ ತನಿಖೆ ಮಾಡಿಸ್ತಾರೆ. ಪಾಪ ಅವ್ರಿಗೆ ಖುಷಿ ಇರಬೇಕು, ತರಲಿ ಬಿಡು, ಖುಷಿ ಇರಬೇಕು ಅವ್ರಿಗೆ, ತರಲಿ. ಸರಿ, ಮೊನ್ನೆ DKಶಿ ಅವರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ನಮ್ಮ ಪಕ್ಷದವರು ಭಾಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನಾನು ಮೊನ್ನೆನೇ ಹೇಳಿದ್ದೀನಿ, ನನಗೆ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ಇಷ್ಟು ಕೇಳಿ ಏನಾದ್ರು ಹೇಳ್ತೀವಿ. ಸೊ ಎಲ್ಲೆಲ್ಲಿ ಏನೇನು ನಡೀತದೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ, ಲೀಡ್ರ್ಗಳಿದ್ದಾರೆ, ಅವ್ರು ಮಾಡ್ತಾರೆ. ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು ಅಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಅಫ್ಕೋರ್ಸ್ ಅದೇನೇ ಇರ್ಬೋದು, ಅದಕ್ಕೆಲ್ಲ ಹೇಳೋದಕ್ಕೆ, ರಿಯಾಕ್ಟ್ ಮಾಡೋದಕ್ಕೆ, ಕ್ವೆಶನ್ ಮಾಡೋದಕ್ಕೆ, ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ ಇದೆ. ಸೊ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳು, ಅವರೇ ತೀರ್ಮಾನ ಅದನ್ನು ತೊಗೋಬೇಕೇ ವಿನ ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾದ್ರು ಅಕ್ರಾಸ್ ದ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ, ಇಲ್ಲ ಅನ್ನೋ ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಇನ್ನೊಂದಿದ್ದರೆ ಹೇಳ್ತೀನಿ. ನೋಡಿ, BJP ಅವ್ರ ಮಾತು ಕೇಳಿ ಇಲ್ಲಿ ಯಾರೂ ತೀರ್ಮಾನ ತಗೊಳ್ಳುವಂಥ ದಡ್ರೇನಿಲ್ಲ, ಗೊತ್ತಾಯ್ತಾ? BJP ಅವ್ರಿಗೆ ಒಂದು ಲೀಡರ್ಶಿಪ್ ಇಲ್ಲ, ಅದಕ್ಕೇನಾದ್ರು ಕನಸು ಕಾಣ್ತಾ ಇರಬೇಕು. ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ತಗೊಳ್ಳೋವಂಥ ಅವಶ್ಯಕತೆ ಏನು ಯಾರಿಗೂ ಇಲ್ಲ. ಕಾಂಗ್ರೆಸ್ ಭದ್ರವಾಗಿದೆ, 138 ಸೀಟ್ ಗೆದ್ದಿದ್ದೀವಿ. ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರು ಏನು 60, 20, 80 ಇದ್ದಾರೆ JDS, BJP ಇನ್ನೊಂದು 25 ಡೌನ್ ಆಗಬೇಕೇ ವಿನ ಜಾಸ್ತಿ ಆಗೋ ವಾತಾವರಣ ಇಲ್ಲ. ಅದಾದರೆ ಸಂತೋಷ, ನಮಗೇನು ಬೇಜಾರಿಲ್ಲ, ಖುಷಿ. ಅಲ್ಲಲ್ಲ, ನಿಮ್ಮ JDS ಅವರು BJP ಅವ್ರು ಹೇಳ್ತಾ ಇದ್ರಲ್ಲ, ಅವ್ರಿಗೆ ಯಾವುದು ನೋಡ್ರಿ, ಮುನಿರತ್ನ ಅವರು ಕೇಸ್ ಎದುರಿಸ್ತಾ ಇದ್ದಾರೆ. ಅವರಿಗೆ DK ಶಿವಕುಮಾರು ಮತ್ತು ಸುರೇಶ್ ಅವರಿಂದ ನನಗೆ ಈ ಕ್ಷೇತ್ರದಲ್ಲಿ ಅವರು MP ಆಗಿದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಅದನ್ನು ಮಾತನಾಡ್ತಾರೆ. ಅವ್ರ ಪಾಪ ಅವರ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈಗ ಜೈಲಿಂದ ಹೊರಗಡೆ ಬಂದವರೇ, ಮತ್ತೆ ಕೇಸ್ ಎಂಕ್ವೈರಿ ನಡೀತಾ ಇದೆ, ಇದ್ರ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ. ಬಿಡಿ, DK ಶಿವಕುಮಾರು ಪಕ್ಷದಲ್ಲಿ ಭಾಳ ಸುದೀರ್ಘವಾದಂಥ ಜರ್ನಿ ಬಂದಿರತಕ್ಕಂಥವ್ರು. ಅವರು ಈಗ ಬಿಟ್ಟೋಗುವಂಥ ಅವಶ್ಯಕತೆ ಏನಿದೆ? ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಮುಂದುವರಿಸಿ ಇತಿಹಾಸದಲ್ಲಿ ಸೊ ಉಪಮುಖ್ಯಮಂತ್ರಿ ನಡೆದಿದೆ, ಅಧಿಕಾರದಲ್ಲಿ ಇದಾರಲ್ಲ, ಅಧಿಕಾರ